ಎಲ್ಲರಿಗೂ ನಮಸ್ಕಾರ. ರಣಗಲ್ ನ್ಯೂಸ್ನ ಮತ್ತೊಂದು ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ಗುರು ಕಿರಣ್. ಇವತ್ತಿನ ವಿಶ್ಲೇಷಣೆ, ಈ ಒಂದು ವಿಶ್ಲೇಷಣೆ ಬಹಳ ಗಂಭೀರ ವಿಚಾರ ಇತ್ತು. ಒಂದು ವಾರದಿಂದ ಈ ಒಂದು ವಿಶ್ಲೇಷಣೆನ ನಾನು ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ, ಆದ್ರೆ ಕೈ ಕಟ್ಟಿ ಹಾಕಿರ್ತಾವೆ. ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜ ಅವರು ಏನು ಇತ್ತಿತ್ತಲಾಗಿ ಒಂದು ಕರೆ ಕೊಟ್ರಲ್ಲ, ಆ ವಿಚಾರವಾಗಿ ಬಹಳ ಒಂದು ಗಂಭೀರತೆ ಇರ್ತೈತಿ. ಮತ್ತು ಅವ್ರ ಮೇಲೆ ಪ್ರೀತಿ, ವಿಶ್ವಾಸ, ಅಭಿಮಾನ, ಭಯ, ಭಕ್ತಿ ಎಲ್ಲ ಇರ್ತೈತಲ್ಲ. ಏನಾದರೂ ಒಂದು ಮಾತು ನಾವು ಹೆಚ್ಚಿಗೆ ಮಾತಾಡಿಬಿಟ್ರಪ್ಪ ಅಂತಂದ್ರೆ ಎಲ್ಲಿ ತಪ್ಪಾಗುತ್ತೋ, ಅವ್ರ ವಿರುದ್ಧ ಏನಾದರೂ ನಾವು ಮಾತಾಡಕತ್ತೀವೋ ಏನೋ, ಈ ಥರ ಕೆಲವೊಂದಿಷ್ಟು ಗಿಲ್ಟಿ ಅಂದ್ರೆ ಫೀಲಿಂಗ್ಸ್ ಇರೋದಕ್ಕೆ ಮಾತಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಅಷ್ಟು ಆದ್ರೂ ಮೊನ್ನೆ ಜಿಲ್ಲಾ ಕೇಂದ್ರದೊಳಗೆ ಪ್ರತಿಭಟನೆ ಮಾಡಿದರು. ಏನು ಪ್ರತಿಭಟನೆ ಅಂತಂದ್ರೆ ಬಲ್ಡೋಟಾ ಕಂಪನಿ ವಿರುದ್ಧ. ಅಂದ್ರೆ ಕಂಪನಿನ ಶುರು ಮಾಡೋಕ್ಕೆ ಕೊಡಬಾರ್ದು ಅನ್ನೋ ಎಲ್ಲರದ್ದು ಒಕ್ಕೊರಲಿನ ಒಂದು ಅಭಿಪ್ರಾಯ ಆಗಿತ್ತು. ಇದರೊಳಗೆ ನಮ್ಮ ಅಜ್ಜಾರು ಏನು ಹೇಳಿದ್ರು ಅಂತಂದ್ರೆ, ಇದ ಒಂದು 3 ತಿಂಗಳಿಂದ ಹೋದ್ರೆ, ಅಂದ್ರೆ ಜಾತ್ರಾ ವಿಶೇಷದೊಳಗೆ 3 ತಿಂಗಳು ಆಗಿಲ್ಲ, ಬಟ್ ಜಾತ್ರಾ ವಿಶೇಷದೊಳಗೆ ಅವರು 3 ಮಾತು ಹೇಳ್ತಾರೆ. ಅದನ್ನು ಒಂದು ಸ್ವಲ್ಪ ಭಾವನಾತ್ಮಕವಾಗಿ ಹೇಳ್ತಾರೆ. 3 ವಿಚಾರ ಏನಂದ್ರೆ, ನನಗೆ ಮಠದಿಂದ ಹೊರಗೆ ಕರ್ಕೊಂಡು ಬರಬೇಡ್ರಿ ಅಂತ ಹೇಳ್ತಾರೆ. ಇನ್ನು 2ನೇದು, ಈ ಮೇಲ್ ಸೇತುವೆ, ತಳ ಸೇತುವೆ, ಇನ್ನೊಂದು ಮತ್ತೊಂದು ಅಂತ ಇರ್ತೈತಲ್ಲ, ಇದಕ್ಕೆ ನಮ್ಮ ಯಾರ್ದು ಹೆಸರು ಪ್ರಿಫೇರ್ ಮಾಡಬೇಡ್ರಿ ನೀವು ಸೋಷಿಯಲ್ ಮೀಡಿಯಾದೊಳಗೆ ಅಂತಾರೆ. ಇನ್ನು 3rd ಒನ್ ಏನು ರತ್ನ, ಭಾರತ ರತ್ನ, ಪ್ರಶಸ್ತಿ, ಪ್ರದಾನ ಅಂತ ಬರ್ತಾವಲ್ಲ, ಇವನ್ನ ಯಾರೂ ಸೋಷಿಯಲ್ ಮೀಡಿಯಾದೊಳಗೆ ಹರಡು ಬಿಡಬೇಡ್ರಿ, ಯಾರೂ ಫೋರ್ಸ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂತಂದ್ರೆ ಪ್ರಶಸ್ತಿ ಪ್ರದಾನಗಳು ಅಂತ ಬಂದಾಗ ಒಳ್ಳೆನೋ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಆದ್ರೆ ತಗೊಳಕ್ಕೆ ನಾನು ಸೂಕ್ತ ವ್ಯಕ್ತಿ ಅಲ್ಲ ಅನ್ನೋದನ್ನು ಭಾವನಾತ್ಮಕವಾಗಿ ಅವ್ರು ಹೇಳಿದಾಗ ನಮಗೆ ಅವ್ರ ಮೇಲಿರೋ ಇನ್ನೂ ಪ್ರೀತಿ, ವಿಶ್ವಾಸ, ಗೌರವ ಹೆಚ್ಚಾಯ್ತು. ಯಾಕೆ ಅಜ್ಜವರು ಈ ಥರ ಹೇಳಿದರು, ಯಾಕೆ ಇಷ್ಟೆಲ್ಲ ಮಾರ್ಮಿಕವಾಗಿ ಮಾತಾಡಕತ್ತಾರ, ಹೀಗಾಗಿ ನಮಗೆ ಇನ್ನೂ ಗೌರವ ಹೆಚ್ಚಾಯ್ತು. ಇದನ್ನೊಂದು ಹೆಚ್ಚು ಕಡಿಮೆ ಒಂದು 2 ತಿಂಗಳ ಅಂತ ಅಂದ್ಕೊಂಡ್ರೆ ಆಗಿ, ಈಗ ಬಲ್ಡೋಟಾ ಕಂಪನಿ ಏನು ಬಂದೈತಲ್ಲ, ಅದರಿಂದ ಪರಿಸರಕ್ಕೆ ಸಾಕಷ್ಟು ಹಾನಿ ಆಗುತ್ತೆ. ಈಗ ಆಲ್ರೆಡಿ ಏನು ಒಂದು 16-18 ಸರಿಸುಮಾರು ಏನು ಫ್ಯಾಕ್ಟ್ರಿಗಳು ಅದಾವಲ್ಲ, ಇದ ಕೊಪ್ಪಳ ಜಿಲ್ಲೆಯಿಂದ ಹಿಡಿದು ಅಪ್ ಟು ಬಳ್ಳಾರಿ ತನಕ ಏನು ಅದಾವಲ್ಲ, ಇವು ಕೂಡ ತಾವು ಸೂಸೋ ಅಂದ್ರೆ ಕೆಮಿಕಲ್ಸ್ ಏನು ಯೂಸ್ ಮಾಡೋದು, ಅದೇನು ವೇಸ್ಟೇಜ್ ಏನು ಬರ್ತೈತಲ್ಲ, ಅದರಿಂದ ಪರಿಸರ ಹಾಳಾಗ್ತೈತಿ, ಜನರ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರಾಕತೈತಿ. ಕ್ಯಾನ್ಸರ್, ಇನ್ನೊಂದು ಮತ್ತೊಂದು, ಆಮೇಲೆ ಸಾವು ಸತ್ಯಕ್ಕೆ ಭಾಳ ಜಲ್ದಿ ಅವ್ರಿಗೆ ಬರಾಕತೈತಿ ಅನ್ನೋ ಕೆಲವೊಂದಿಷ್ಟು ವಿಚಾರನ ಅವ್ರು ಇಟ್ಕೊಂಡು ಭಾವನಾತ್ಮಕವಾಗಿ ಏನು 2-3 ತಿಂಗಳ ಹಿಂದೆ ಅವರು ಅಂದರು ಅಂತ ಹೇಳಿದ್ನಲ್ಲ, ಅದರ ವಿರುದ್ಧವಾಗಿ ಅವರು ರಸ್ತೆಗೆ ಬಂದು ಪ್ರತಿಭಟನೆಗೆ ಕರೆ ಕೊಟ್ಬಿಟ್ರು. ನಮ್ಮ ಒಂದು ಸ್ವಲ್ಪ ಹೊತ್ತು ಒಂಚೂರು ನಮ್ಮ ಜಂಗಾಬಲನ ಕುಸ್ದಂಗಾತು. ಏನಿದು, 2 ತಿಂಗಳ ಹಿಂದೆ ಅಜ್ಜಾರು ನನಗೆ ಮಠದಿಂದ ಹೊರಗೆ ಕರ್ಕೊಂಡ್ಬಿಡಬೇಡ್ರಿ ಅಂತಂದಿದ್ದವರು ಸಡನ್ನಾಗಿ ಬಲ್ಡೋಟಾ ಒಂದು ಕಂಪನಿ ವಿರುದ್ಧ ಅಷ್ಟನ ಇವರು ಯಾಕೆ ಪ್ರತಿಭಟನೆಗೆ ನಿಂತರು? ಬಹಳ ಒಂದು ಯಕ್ಷ ಪ್ರಶ್ನೆ ಆಯ್ತು, ಆಶ್ಚರ್ಯನೂ ಆಯ್ತು. ಇವತ್ತು ನಾನು ಏನು ವಿಶ್ಲೇಷಣೆ ಮಾಡಕ್ಕೆ ಹೊಂಟೀನಿ ಅಂತಂದ್ರೆ, ಇದು ಬರೀ ಪರ ಮತ್ತು ವಿರೋಧ ಚರ್ಚೆಗೆ ಮಾತ್ರ ಸೀಮಿತ ಇರಬೇಕು. ಇದು ಯಾವುದೋ ಒಂದು ಸೈಡ್ ವಿಚಾರ ಮಾಡಕತ್ತಿಲ್ಲ. ಅಂದ್ರೆ ಬಲ್ಡೋಟಾ ಕಂಪನಿ ಮತ್ತು ಬೇರೆ ಕಂಪನಿ ಒಂದು ಸೈಡ್ ಆತಂದ್ರೆ ಪರಿಸರ, ಮಾಲಿನ್ಯ, ಜನರ ಒಂದು ಜೀವನ, ಇದು ಒಂದು ಸೈಡ್ ಆಗ್ತೈತಿ. ಇದ್ರೊಳಗೆ ಯಾವುದು ಸರಿ? ಜನರ ಜೀವನ ಆಗು ಹೋಗೋ ಸರಿನಾ, ಅಥವಾ ಈ ಕಂಪನಿ ಹೊರಗೆ ಏನು ಸೂಸ್ತವಲ್ಲ ಕೆಮಿಕಲ್ಸ್, ಇದರಿಂದ ಏನು ಹಾನಿ ಆಗುತ್ತಲ್ಲ, ಇದು ಸರಿನಾ? ಎರಡರೊಳಗೆ ಯಾವುದು ಸರಿ ಅಂತ ಹೇಳಿ ನಾವು ನಿರ್ಧಾರಕ್ಕೆ ಬರಬಾರ್ದು. ಅದ್ರ ಸಲುವಾಗಿ ನಾನು ಹೇಳಕತ್ತೀನಿ ಪದೇ, ಇದು ಬರೀ ಚರ್ಚೆಗೆ ಮಾತ್ರ ಸೀಮಿತ ಆಗಿರ್ಬೇಕು. ಈ ವಿಚಾರದೊಳಗೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗಬೇಕು. ಇದನ್ನ ಒಂದು ಸೈಡ್ ಮಾಡೋದ್ರೊಳಗೆ ಅರ್ಥ ಇಲ್ಲ. ಅಂದ್ರೆ ಕಂಪನಿಗಳು ಬೇಕು ಅಥವಾ ಕಂಪನಿಗಳು ಬೇಡ ಅಂತಂದು ಸಡನ್ನಾಗಿ ಡಿಸಿಷನಿಗೆ ಬರಕ್ಕೆ ಆಗಂಗಿಲ್ಲ. ಸಾಧಕ ಬಾಧಕನ ವಿಚಾರ ಮಾಡಬೇಕು. ಯಾವ ಕಂಪನಿಯಿಂದ ಏನೇನು ದೋಷ ಐತಿ, ಏನೇನು ತೊಂದರೆ ಐತಿ, ಕಂಪನಿ ಇದ್ರೆ ಏನು ಲಾಭ, ಏನು ಲುಕ್ಷಣಿ, ಕಂಪನಿ ಹೋದ್ರೆ ಏನು ಲಾಭ, ಏನು ಲುಕ್ಷಣಿ ಅನ್ನೋದನ್ನು ನಾವು ಸಪ್ರೇಟ್ ಮಾಡಿ ನೋಡಬೇಕಾಗುತ್ತೆ. ಒಂದು ಉದಾಹರಣೆ ಹೇಳಬೇಕಪ್ಪ ಅಂತಂದ್ರೆ, ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟು ನಮ್ಮ ದೇಶದೊಳಗೆ ಪ್ರಧಾನಮಂತ್ರಿಗಳು ಆಲ್ರೆಡಿ ಅದನ್ನು ಘೋಷಣೆ ಮಾಡ್ಯಾರ. ಮೇಕ್ ಇನ್ ಇಂಡಿಯಾ ಅಂತಂದ್ರೆ ಏನಂದ್ರೆ,
ನಮ್ಮ ದೇಶದೊಳಗೆ ಉತ್ಪಾದನೆ ಮಾಡಿರಿ, ಹೊರದೇಶಕ್ಕೆ ಕಳಿಸ್ರಿ. ನಿಮಗೇನು ಬೇಕು ವ್ಯವಸ್ಥೆಯನ್ನೆಲ್ಲ ಮಾಡಿಕೊಡೋಣ. ನೀರು ವ್ಯವಸ್ಥೆ ಮಾಡ್ತೀವಿ, ಲ್ಯಾಂಡ್ ವ್ಯವಸ್ಥೆ ಮಾಡ್ತೀವಿ, ಕರೆಂಟಿನ ವ್ಯವಸ್ಥೆ ಮಾಡ್ತೀವಿ, ಬರ್ರಿ ನಮ್ಮ ಕಡೆ ಇನ್ವೆಸ್ಟ್ ಮಾಡಿರಿ, ಮೇಕ್ ಇನ್ ಇಂಡಿಯಾಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾರೆ. ಅದ ಪ್ರಕಾರ ಜಸ್ಟ್ ಇನ್ನೂ ಒಂದು 8-10 ದಿವಸನೂ ಆಗಿಲ್ಲ ಅನ್ಸುತ್ತೆ ಬಹುಶಃ, ಕರ್ನಾಟಕದಿಂದ ಇನ್ವೆಸ್ಟ್ ಕರ್ನಾಟಕ ಅನ್ನೋ ಒಂದು ಇವೆಂಟ್ ಕಂಡಕ್ಟ್ ಆಯಿತು. ಅದರೊಳಗೆ MB ಪಾಟೀಲ್ರು ಎಲ್ಲ ಮಾತಾಡಿದರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮಾತಾಡಿದರು. ಏನು ಇದರ ಅರ್ಥ ಏನು? ಮೇಕ್ ಇನ್ ಇಂಡಿಯಾ ಅಂದ್ರೆ ಏನು, ಇನ್ವೆಸ್ಟ್ ಕರ್ನಾಟಕ ಅಂದ್ರೆ ಏನು? ಇದು ಒಂದು ಭಾಗ ಆತಂದ್ರೆ ನಮ್ಮ ದೇಶದೊಳಗೆ ಕೆಲಸ ಇಲ್ಲ, ರೋಜಿ ರೋಟಿ ಅಂತಾರಲ್ಲ, ಆ ರೋಜಿ ರೋಟಿ ಇಲ್ಲ, ನೌಕರಿ ಇಲ್ಲ, ಯುವಕರು ಹಂಗೆ ತಿರ್ಗಾಡಕತ್ತಾರ, ಹಂಗೆ ಅಡ್ಡಾಡಕತ್ತಾರ ಅನ್ನೋದು ಇವನ್ನೆಲ್ಲ ಸೋಷಿಯಲ್ ಮೀಡಿಯಾದೊಳಗೆ ನಾವು ಸಾಕಷ್ಟು ನೋಡಿರ್ತೀವಿ, ಗಮನ ಹರಿಸಿರ್ತೀವಿ. ಆದ್ರೆ ಈ ಒಂದು ಕಾರ್ಖಾನೆಗಳು ಆಗೋದ್ರಿಂದ ಕೆಲಸ ಸಿಗುತ್ತಾ ಯುವಕರಿಗೆ? ಸಿಗುತ್ತಾ ಅಥವಾ ಸಿಗೋದಿಲ್ಲ ಅನ್ನೋದು ಒಂದು. ಇಲ್ಲೇ ನಾನು ಆಗಲೇ ಹೇಳ್ದಂಗೆ ಯಾವುದೂ ಸ್ಪಷ್ಟವಾಗಿ ಹೇಳಕ್ಕೆ ಆಗಂಗಿಲ್ಲ, ಹೇಳಲು ಬಾರದು. ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಕಾರ್ಖಾನೆಗಳು ನಮ್ಮ ಕಡೆ ಬಂದಾಗ ಇಲ್ಲಿ ಗಾಳಿ, ನೀರು, ಪರಿಸರ ಎಲ್ಲನೂ ನೋಡಬೇಕಾಗತ್ತೆ. ಪೂರಕ ಆಗೋ ವಾತಾವರಣನ ಸೃಷ್ಟಿ ಮಾಡೋದು ಕಂಪನಿಯ ಒಂದು ಜವಾಬ್ದಾರಿ. ಆದ್ರೂ ಆ ಕಂಪನಿ ಏನೆಲ್ಲ ಮಾಡಾಕತ್ತೈತಿ ಅನ್ನೋದನ್ನು ಮೇಲ್ವಿಚಾರಣೆ ಮಾಡೋದು ಸರ್ಕಾರದ ಕೆಲಸ. ಈಗ ಬಲ್ಡೋಟ ಅಂತ ಹೇಳಿ ಆಗಲೇ ಹೆಸರು ತೊಗೊಂಡಂಗೆ ಬೇರೆ ಬೇರೆ ಕಂಪ್ನಿಗಳು ಕೆಲಸ ಮಾಡಾಕತ್ತವು, ಬೇರೆ ಬೇರೆ ಕಂಪ್ನಿಗಳು ತಮ್ಮ ತ್ಯಾಜ್ಯನ ಹೊರಗೆ ಹಾಕಕತ್ತವು. ಅದರಿಂದ ಸಾಕಷ್ಟು ಪರಿಸರ ಮಾಲಿನ್ಯ ಆಗಿತ್ತು ಅನ್ನೋದನ್ನು ನೀವು ಸೋಷಿಯಲ್ ಮೀಡಿಯಾ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಿ, ತಿಳ್ಕೊಂಡಿರ್ತೀರಿ. ಸರಿ, ಹಂಗಾದ್ರೆ ಇದ ಕೊನೆನ, ಇದು ಫೈನಲ್ಲ? ಬಹುಶಃ ನಾನು ಹೇಳೋದು ಸ್ವಲ್ಪ ನಿಮಗೆ ಹ್ಯಾರ್ಶ್ ಅನ್ನಿಸ್ಬೋದು, ಅಂದ್ರೆ ಮಾನವೀಯತೆ ಬಿಟ್ಟು ಮಾತಾಡಕತ್ತ ನೀವು ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಇನ್ನೊಂದು ದೃಷ್ಟಿಕೋನ ಅಂತ ಇರ್ತೈತಲ್ಲ, ಅಭಿವೃದ್ಧಿ ಅನ್ನೋ ದೃಷ್ಟಿಕೋನ ಇರ್ತೈತಿ, ಈ ಮೇಕ್ ಇನ್ ಇಂಡಿಯಾ ಅನ್ನೋದು ಇರ್ತೈತಿ, ಇನ್ವೆಸ್ಟ್ ಕರ್ನಾಟಕ ಅನ್ನೋದು ಇರ್ತೈತಿ. ಹಂಗಾದ್ರೆ ಈ ಮೇಕ್ ಇನ್ ಇಂಡಿಯಾ ಆಗ್ಬೋದು ಅಥವಾ ಇನ್ವೆಸ್ಟ್ ಕರ್ನಾಟಕ ಆಗ್ಬೋದು, ನಮ್ಮಲ್ಲಿ ಬರ್ರಿ, ನಿಮಗೆ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂಥೇಳಿ ಇನ್ವೆಸ್ಟ್ ಮಾಡಿರಿ ಅಂತ ಹೇಳ್ತೀವಿ. ಇದ ರಾಜ್ಯ ಸರ್ಕಾರ ಅಥವಾ ಇದ ಕೇಂದ್ರ ಸರ್ಕಾರ ಹೇಳ್ತೈತಿ. ಅವ್ರು ಬಂದಾಗ ಅವ್ರಿಗೆ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿರ್ತೀರಿ, ನೀರು ಕೊಟ್ರಿ, ಭೂಮಿ ಕೊಟ್ರಿ, ಜಮೀನು ಕೊಟ್ರಿ, ಅದರಂಗೆ ಕರೆಂಟನ್ನು ಕೊಡ್ಬೋದು. ಆದ್ರೆ ಈಗ ಸಡನ್ನಾಗಿ ಪ್ರತಿಭಟನೆ, ಆ ಕಂಪ್ನಿ ನಮಗೆ ಬೇಡ ಅಂಥೇಳಿ ಏಕಪಕ್ಷೀಯವಾಗಿ ಧೋರಣೆನ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ? ಈ ವಿಚಾರದೊಳಗೆ ಸ್ಥಳೀಯ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಮಾತಾಡಿದರು. ನಾವು ಯಾವುದೇ ಕಂಪನಿ ವಿರುದ್ಧ ನಮ್ಮ ಹೋರಾಟ ಪ್ರತಿಭಟನೆ ಅಲ್ಲ, ಪರಿಸರ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ, ಆದ್ಯತೆ ಅಂತಂದರು. ಮತ್ತು ಬಲ್ಡೋಟಾನ ಈಗ ಚಾಲೂ ಮಾಡಬೇಕನ್ನೋ ಕಾರಣಕ್ಕೆ ಅದನ್ನು ಚಾಲೂ ಆಗಬಾರ್ದು ಅಂತ ಹೇಳಿ ಪ್ರತಿಭಟನೆ ಮಾಡಿರೋ ಎಲ್ಲ ವ್ಯಕ್ತಿಗಳು ಮತ್ತು ರಾಘವೇಂದ್ರ ಹಿಟ್ನಾಳ್ ಅವರು ನಾವು ಕಂಪನಿ ವಿರುದ್ಧ ಅಲ್ಲ ಅಂದಾಗ ಮತ್ತೆ ಯಾರ ವಿರುದ್ಧ ಪ್ರತಿಭಟನೆ ಅನ್ನೋ ಪ್ರಶ್ನೆ ಮತ್ತೆ ಹುಟ್ಟುತ್ತೈತಿ. ಆ ಪರಿಸರದ ವಿರುದ್ಧ ನಿಮ್ಮ ಪ್ರತಿಭಟನೆ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಟ್ರಿಬ್ಯುನಲ್ ಐತಲ್ಲ, ಟ್ರಿಬ್ಯುನಲ್ಗಳು ಇರ್ತಾವೆ. ಆ ಟ್ರಿಬ್ಯುನಲ್ ವಿರುದ್ಧ ನೀವು ಹೋರಾಟ ಮಾಡಬೇಕಾಗತ್ತಲ್ಲ. ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ, ಏನು ಬಲ್ಡೋಟ ಅನ್ನೋ ಒಂದು ಕಂಪನಿ ಹೆಸರು ಪ್ರತಿ ಸಾರ್ತಿ ಹೊರಗೆ ಬಂದಿದ್ದಕ್ಕೆ ಅದೇ ಬಲ್ಡೋಟ ಹೆಸರು ಹಿಡ್ಕೊಂಡು ಹೇಳ್ಬೇಕಾದ್ರೆ ಇವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಾಕಷ್ಟು ಪ್ರಶಸ್ತಿಗಳು ತಗೊಂಡಾರ. ಪರಿಸರ ಮಾಲಿನ್ಯ, ಪರಿಸರ ಸಂರಕ್ಷಣೆ ಬಗ್ಗೆ ಸಾಕಷ್ಟು ಅವರು ಪ್ರಶಸ್ತಿಗಳು ತಗೊಂಡಾರ. ಸಾಕಷ್ಟು ಇರೋ ತಂತ್ರಜ್ಞಾನನ ಬಳಸಿ ಅವರು ಪರಿಸರದ ಮೇಲೆ ಆಗೋ ಪರಿಣಾಮನ ಕಡಿಮೆ ಮಾಡೋ ವಿಚಾರದೊಳಗೆ ಬಲ್ಡೋಟಾದವರು ಯೋಚನೆ ಮಾಡ್ಯಾರ. ಹಂಗಿದ್ರೆ ಸಾರ್ವಜನಿಕರ ಆಕ್ರೋಶ ಬರೀ ಬಲ್ಡೋಟಾ ಮೇಲೆ ಯಾಕೆ? ಬಲ್ಡೋಟಾ ಬಿಟ್ಟು ಬೇರೆ ಸಾಕಷ್ಟು ಕಂಪನಿಗಳು ಅದಾವಲ್ಲ, ಕಾರ್ಖಾನೆಗಳು ಅದಾವಲ್ಲ, ಅವ್ರ ವಿರುದ್ಧನೂ ಪ್ರತಿಭಟನೆ ಮಾಡಬೇಕಾಗುತ್ತಲ್ಲ. ಈ ನೊಟ್ಟೊಳಗೆ ಅಜ್ಜಾರು ಹೇಳಿದರು, ನಾವು ಬಲ್ಡೋಟಾ ವಿರುದ್ಧ ಅಲ್ಲ, ಒಟ್ಟ ಎಲ್ಲ ಕಾರ್ಖಾನೆ ವಿರುದ್ಧ ಅಂತೇಳಿ. ಹಾಗಿದ್ರೆ ಎಲ್ಲ ಕಾರ್ಖಾನೆಗಳು ಜಿಲ್ಲೆನ ತೊರೆದು ಮುಂದೆ ಹೋದ್ರಪ್ಪ ಅಂತಂದ್ರೆ ಅಭಿವೃದ್ಧಿ ಎಲ್ಲಿ ಆಗಬೇಕು? ಅಭಿವೃದ್ಧಿ ಆಗಬೇಕಪ್ಪ ಅಂತಂದ್ರೆ ಈಗಿನ ಯುವಕರಿಗೆ ಕೆಲಸ ಅಂತ ಬೇಕಲ್ಲ, ರೋಜಿ ರೋಟಿ ಅಂತ ಹೇಳಿ ಬೇಕಲ್ಲ. ಈಗ ಒಂದು ಸೈಡು ಸರ್ಕಾರದ ವಿರುದ್ಧ ನಾವು ಧಿಕ್ಕಾರ ಕೂಗ್ತೀವಿ, ಅಂದ್ರೆ ಯುವಕರಿಗೆ ಕೆಲಸ ಕೊಡಕ್ಕೆ ಆಗದೆ ಇರುವಂಥ ಸರ್ಕಾರ ಅಂತೇಳಿ. ಯಾವುದೇ ಸರ್ಕಾರ ಇರೋಲ್ದಕ್ಕ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತೀವಿ. ಇನ್ನು ಅಭಿವೃದ್ಧಿ ಅಂತ ಬಂದಾಗ ನಮಗೆ ಪರಿಸರ ಹಾಳಾಗ್ತೈತಿ ಅಂತ ಇನ್ನೊಂದು ಕಡೆ ಅನ್ನಕತ್ತೀವಿ. ಇಲ್ಲಿ ಸ್ಪಷ್ಟೀಕರಣ ಕೊಡಕ್ಕಂತೂ ಆಗಲ್ಲ ಅನ್ನೋ ಮಾತು ಆಗಲೇ ಹೇಳಿದ್ನಲ್ಲ. ಇನ್ನು ಬಲ್ಡೋಟ ಆಗ್ಬಹುದು ಮತ್ತು ಬೇರೆ ಕಂಪನಿ ಆಗ್ಬೋದು. ಒಂದು ಕಂಪನಿ ವಿರುದ್ಧ ಹೋರಾಟ ಅಂತಂದಾಗ ಎಲ್ಲ ಕಂಪನಿ ವಿರುದ್ಧನ ಹೋರಾಟ ಅದು ಸಹಜವಾಗಿ ತಿರುವು ಪಡಿತೈತಿ.
ಇಂಥ ವಿಚಾರದೊಳಗೆ ಎಲ್ಲ ಕಂಪನಿ ಜಿಲ್ಲೆನ ತೊರೆದು ಹೊರಗಡೆ ಹೋದ್ರಂದ್ರೆ ನಮ್ಮ ಯುವಕರಿಗೆ ಕೆಲಸ ಕೊಡೋರು ಯಾರು? ಒಂದು ಅಂದಾಜೊಳಗೆ ಬಲ್ಡೋಟ ಕಂಪನಿದು ಕೆಲಸನ ನೋಡಿದ್ರೆ 15,000 ಕುಟುಂಬ ಬದುಕ್ತಾವು ನೇರವಾಗಿ ಅನ್ನೋ ಪ್ರಶ್ನೆ ಬಂದಾಗ 1.5 ಲಕ್ಷ ಕುಟುಂಬಗಳು ಇಂಡೈರೆಕ್ಟ್ ಆಗಿ ಬದುಕ್ತಾವ ಅನ್ನೋ ಪ್ರಶ್ನೆ ಇಲ್ಲೇ ಹುಟ್ಟಾಕತೈತಿ. ಇದ್ರ ಜೊತೆಗೆ ಮತ್ತೆ ಪ್ರಶ್ನೆ ಬರಾಕತೈತಿ ಎಲ್ರಿಗೂ, ಹಂಗಾದ್ರೆ ಪರಿಸರ ಮಾಲಿನ್ಯ ಆಗಾಕತ್ತೈತಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಇದು ಬರೀ ಚರ್ಚೆ, ಪರ ವಿರೋಧ ಅಂದ್ರೆ ಸಾಧಕ ಬಾಧಕ ಮಾತ್ರ ಅಂಥೇಳಿ. ನಿರ್ಣಯ ಆಮೇಲೆ ತಗೊಳ್ರಿ. ನಿಮಗೆ ಹೆಂಗೆ ತಿಳಿತೈತಿ, ಹೆಂಗೆ ಅನ್ಸುತ್ತೋ ಹಂಗೆ ನೀವು ನಿರ್ಣಯ ಮಾಡಿಕೊಡ್ರಿ. ನಿಮ್ಮ ಮನಸ್ಸಿಗೆ, ನಿಮ್ಮ ಆತ್ಮಸಾಕ್ಷಿಗೆ ನೀವೇ ನಿರ್ಣಯ ತಿಳಿಸ್ರಿ. ಅಷ್ಟಕ್ಕೂ ಅಜ್ಜವ್ರು ಹೇಳಿದರು, ನನ್ನ ಆತ್ಮಸಾಕ್ಷಿ ಹೇಳ್ತು ನಾನು ಇಲ್ಲಿ ಬಂದೆ ಅಂಥೇಳಿ ಹೇಳಿದ್ರಲ್ಲ. ಆತ್ಮಸಾಕ್ಷಿ ಇವತ್ತು ಯಾರಿಗೆ ಕಾಣುತ್ತೆ? ಯಾರ್ದು ಆತ್ಮಸಾಕ್ಷಿ ಯಾರಿಗೂ ಕಾಣಂಗಿಲ್ಲ. ಅಜ್ಜವ್ರ ಮೇಲೆ ಸಾಕಷ್ಟು ಗೌರವ ಅಭಿಮಾನ ಐತಲ್ಲ, ಆದ್ರೆ ಅವರ ಆತ್ಮಸಾಕ್ಷಿ ಇಲ್ಲೇ ಕಾಣಲಿಲ್ಲ. ಜನರ ಮಧ್ಯೆ ಬಂದುಬಿಟ್ರಲ್ಲ ಅಜ್ಜರು, ಅಂದ್ರೆ ಈ ರಾಜಕಾರಣಿಗಳು ಅಂತ ಅಂತೀವಲ್ಲ, ಇಂಥ ಒಂದು ರಾಜಕಾರಣಿ ಒಂದು ದಂಡು ಕಟ್ಟಿಕೊಂಡು ಅಜ್ಜವರು ಬಂದ ಕೂಡಲೇ ನಮ್ಮಂಥ ಭಕ್ತರಿಗೆ ಸ್ವಲ್ಪ ದಿಗ್ಭ್ರಮೆ ಆಯ್ತು. ಈ ಥರ ಅಜ್ಜರು ನಿರ್ಣಯ ತಗೊಂಡು ಕೂಡಲೇ ಮತ್ತು ಭಕ್ತರಿಂದ ಸಹಜವಾಗಿ ಸ್ವಲ್ಪ ಅನುಮಾನಗಳು ಹುಟ್ಕೊಳಕ್ಕೆ ಸ್ಟಾರ್ಟ್ ಆಗ್ತವೆ. ಅದು ಅಲ್ದನ ಕೆಲವೊಂದಿಷ್ಟು ಸುದ್ದಿ ಮಾಧ್ಯಮದವರು ಅವರ ವಿರುದ್ಧ ಅಂದ್ರೆ ಅಭಿವೃದ್ಧಿ ಬೇಡ ನಿಮಗೆ ಅನ್ನೋ ಸ್ಟೈಲ್ ಒಳಗೆ ಬರೆದ್ರು. ಆ ಬರೆದಿರೋ ಪತ್ರಿಕೆ ಹೇಳಿಕೆಯನ್ನು ಅಜ್ಜಾರು ನೋಡ್ಯಾರ. ನೋಡಿದ ಮೇಲೆ ಅವ್ರ ಮನಸ್ಸಿಗೆ ನೋವು ಆಗೈತಿ. ನೋವಾದ್ಮೇಲೆ ಏನು ಅವತ್ತು ಪ್ರತಿಭಟನೆ ಮಾಡಿದ್ರು. ಆ ಪ್ರತಿಭಟನೆದೊಳಗೆ ಸುಮಾರು ಅರ್ಧ ಗಂಟೆಗಳ ಕಾಲ ಅವರು ಭಕ್ತರಿಗೆ ಎಲ್ಲನೂ ವಿವರಣೆ ಕೊಡೋ ಎಲ್ಲ ಪ್ರಯತ್ನ ಮಾಡಿದರು. ಅಂದ್ರೆ ನಾನು ಮಠ ಬಿಟ್ಟು ಬರಬೇಡ್ರಿ ಅಂತ ಹೇಳಿದವನು ನಾನಾ, ಮಠ ಬಿಟ್ಟು ಬಂದವನು ನಾನಾ. ಆದ್ರೆ ಪ್ರತಿಯೊಂದಕ್ಕೂ ಅವರು ಕ್ಲಾರಿಫಿಕೇಶನ್ ಕೊಟ್ಟರು. ಕ್ಲಾರಿಫಿಕೇಶನ್ ಅಂದ್ರೆ ಸಮಜಾಯಿಷಿ ಕೊಟ್ರಲ್ಲ, ಅಜ್ಜವ್ರು ಯಾಕೆ ಸಮಜಾಯಿಷಿ ಕೊಟ್ಟರು? ಇಷ್ಟು ಸಮಜಾಯಿಷಿ ಕೊಡುವಂಥ ಅವಶ್ಯಕತೆ ಇಲ್ಲಿ ಇತ್ತ? ಎಲ್ಲೋ ಒಂದು ಮೂಲೆಯೊಳಗೆ ತಪ್ಪಾಗೈತೆ ಅನ್ನೋದನ್ನು ಗೊತ್ತಾಗಿ ಆ ತಪ್ಪನ್ನು ತಿದ್ದುಕೊಳ್ಳೋ ಸಲುವಾಗಿ ಏನಾದರೂ ಅವರು ವಿವರಣೆ ಕೊಡೋ ಸಾಧ್ಯತೆ ಐತ? ಯಾಕಂದ್ರೆ ಯಾವುದೇ ವಿಚಾರಕ್ಕೂ ಇಷ್ಟು ವಿವರಣೆ ಬೇಕಾಗಿರಂಗಿಲ್ಲ ಅಜ್ಜಾರ ಕಡೆಯಿಂದ. ಈ ಒಂದು ವಿಚಾರಕ್ಕಷ್ಟೇ ಅಜ್ಜಾರ ಕಡೆಯಿಂದ ಸಾಕಷ್ಟು ವಿವರಣೆ ಕೊಡಬೇಕಾಯ್ತು ಅಂತಂದ್ರೆ ಎಲ್ಲೋ ಒಂದು ಮೂಲೆಯೊಳಗೆ ಮನಸ್ಸೊಳಗೆ ಅದು ಒಂದು ಏನಾದರೂ ಭಾವನೆ ಅಜ್ಜಾರಿಗೆ ಇತ್ತ? ಯಾವುದೂ ಸ್ಪಷ್ಟ ಆಗಿಲ್ಲ, ಯಾವುದೂ ಗೊತ್ತಾಗೋದು. ಮುಂದಿನ ದಿನಮಾನದೊಳಗೆ ಈ ಪ್ರತಿಭಟನೆ ಅದು ಮುಂದೆ ಹೋಗ್ತೈತಿ. ರಾಜಕಾರಣಿಗಳು ಏನು ಮಾಡ್ತಾರ ಗೊತ್ತಿಲ್ಲ. ನಾನು ಯಾಕೆ ರಾಜಕಾರಣಿಗಳು ಏನು ಮಾಡ್ತಾರ ಗೊತ್ತಿಲ್ಲ ಅಂತ ಹೇಳಕತ್ತೀನಂದ್ರೆ, ಈ ಬಲ್ಡೋಟ ಅನ್ನೋ ಕಂಪನಿ ವಿಚಾರವಾಗಿ ಅಷ್ಟೇ ಮಾತಾಡಕತ್ತೀವಲ್ಲ, ಅಂದ್ರೆ ಅದ್ರ ವಿರುದ್ಧ ಏನು ಹೋರಾಟ ಆತಲ್ಲ ಅದನ್ನು ಮಾತ್ರ ನಾನು ಕವರ್ ಮಾಡಕ್ಕೆ ಟ್ರೈ ಮಾಡಕತ್ತೀನಿ. ಹಂಗಿದ್ರೆ ಬಲ್ಡೋಟದವರು ಸುಮಾರು 54,000 ಕೋಟಿ ಅವರು ಬಂಡವಾಳ ಹೂಡ್ಯಾರ ಅನ್ನೋದು ಒಂದು ಅಂದಾಜೈತಿ. ಅದು ಲ್ಯಾಂಡ್ ಅಕ್ವೈಸೇಷನ್ ಆಗ್ತಿರ್ತೈತಲ್ಲ, ಅಂದ್ರೆ ಭೂಮಿ ಒತ್ತುವರಿ ಆಗ್ತಿರ್ತೈತಲ್ಲ, ಅವಾಗ ಯಾರೂ ಯಾಕೆ ಮುಂದೆ ಬರಲಿಲ್ಲ? ಅಲ್ಲಂಪ್ರಭು ಬೆಟ್ಟದವ್ರವರು ಮಾತಾಡಬೇಕಾತಂದ್ರೆ ಗದಗಿಂದ ಏನು ಕಪ್ಪತ್ತು ಗುಡ್ಡ ಐತಲ್ಲ, ಕಪ್ಪತ್ತು ಗುಡ್ಡಕ್ಕೂ ಹಿಂಗೆ ಆಗಿತ್ತು, ಅಲ್ಲಿ ಹೋರಾಟ ಮಾಡಿ ಹಿಮ್ಮೆಟ್ಟಿಸಿದ್ರು. ಅದೇ ಪ್ರಕಾರ ನಾವು ಇಲ್ಲಿ ಹೋರಾಟ ಮಾಡಿ ಹಿಮ್ಮೆಟ್ಟಿಸ್ಬೋದು ಅನ್ನೋದನ್ನು ಅಲ್ಲಿ ಒತ್ತಿ ಹೇಳಿದರು ಅಲ್ಲಂಪ್ರಭು ಬೆಟ್ಟದೂರವರು. ಆದ್ರೆ ಕಪ್ಪತ್ತು ಗುಡ್ಡದೊಳಗೆ ಮಷಿನ್ಗಳು ಬಂದಿರ್ಬೋದು ಮೈನಿಂಗ್ ಮಾಡೋಕೆ, ಗೋಲ್ಡ್ ಮೈನಿಂಗ್ ಮಾಡೋಕೆ ಅಲ್ಲಿ ಮಷಿನ್ ಬಂದರೂ ಇಂಪ್ಲಿಮೆಂಟ್ ಆಗಿದ್ದಿಲ್ಲ, ಅಂದರೆ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದಿಲ್ಲ, ಅಂದರೆ ಕೊನೆ ಹಂತ ಅಲ್ಲೇ ಮುಟ್ಟಿದ್ದಿಲ್ಲ. ಇಷ್ಟಲ್ದನ ಅಲ್ಲಿ ಸಾಕಷ್ಟು ಗಿಡಮೂಲಿಕೆಗಳು ಅದಾವೆ, ಒಳ್ಳೆ ಪರಿಸರ ಐತಿ. ಇಷ್ಟೆಲ್ಲ ಇಟ್ಕೊಂಡು ಅಲ್ಲಿ ಗಣಿಗಾರಿಕೆಗೆ ಅವಕಾಶ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಅವ್ರಿಗೆ ಮನವರಿಕೆ ಆದಾಗ, ಇದು ಮುಂಚಿತವಾಗಿನ ನಾವು ಕೆಲಸ ಮಾಡಿಬಿಡೋಣ, ಆಮೇಲೆ ಲ್ಯಾಂಡ್ ಅಕ್ವೈರ್ ಆದಮೇಲೆ ಅಂದ್ರೆ ಭೂಮಿ ಒತ್ತುವರಿ ಆದಮೇಲೆ ಇದನ್ನೇನು ಮಾಡೋಕ್ಕೆ ಆಗಲ್ಲ ಅನ್ನೋದು ಅವ್ರ ಗಮನಕ್ಕೆ ಬಂದಾಗ ಅವರು ಪ್ರತಿಭಟನೆ ಮಾಡಿದರು, ಆ ಕಂಪನಿನ ಹಿಮ್ಮೆಟ್ಟಿಸಿದ್ರು. ಆದರೆ ಇಲ್ಲಿ ಬಲ್ಡೋಟದವರು ನಾನು ಆಗಲ್ಲಿ ಹೇಳ್ದಂಗೆ 54,000 ಕೋಟಿ ಅಂದಾಜು ವೆಚ್ಚ ಮಾಡ್ಯಾರ ಅಂತ ಹೇಳಿದ್ನಲ್ಲ, ಇವರು ಎಲ್ಲ ಎಸ್ಟಾಬ್ಲಿಷ್ ಮಾಡ್ಯಾರ, ಎಲ್ಲ ಇಂಪ್ಲಿಮೆಂಟ್ ಆಗೈತಿ. ಇನ್ನೇನು ಸ್ಟಾರ್ಟ್ ಆಗೋದೊಂದು ಉಳಿದೈತಿ. ಈ ಟೈಮ್ ಒಳಗೆ ಬಂದು ಪ್ರತಿಭಟನೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ರಾಘವೇಂದ್ರ ಹಿಟ್ನಾಳ್ ಅವರು ಹೇಳ್ತಾರೆ, ನೀವು ಈ ಕಂಪ್ನಿನ ತೊಗೊಂಡು ಯಾವ್ದಾರ ಜಿಲ್ಲಾಕ್ಕೆ ಹೋಗ್ರಿ, ನಮಗೆ ಸಂಬಂಧ ಇಲ್ಲ, ನಮ್ಮ ಜಿಲ್ಲಾದಾಗ ಇರಬಾರ್ದು ಅನ್ನೋ ಮಾತನ್ನು ಹೇಳಿದರು. ಒಂದು ಉದಾಹರಣೆ ಹಂಗೆ ಹೇಳ್ತೀನಿ ನಾನು. ಗದಗ ಕೊಪ್ಪಳ ಬಹಳ ದೂರಿಲ್ಲ ಬಾರ್ಡರ್, ಬಹುಶಃ ಲಕ್ಕುಂಡಿ ಅಥವಾ ಬನ್ನಿಕೊಪ್ಪ ಆಸ್ಪಾಸ್ ಒಳಗೇನೋ ಒಂದು ಬಾರ್ಡರ್ ಬರ್ತೈತಿ. ಕೊಪ್ಪಳ ಜಿಲ್ಲಾ ಈ ಬಾರ್ಡರಿಗೆ ಕ್ಲೋಸ್ ಆಗುತ್ತಂದಮೇಲೆ ಅದಕ್ಕೆ ಅಂಡುಕೊಂಡಿರೋ ಗದಗ ಜಿಲ್ಲಾದ ಒಂದು ಬಾರ್ಡರಿಗೆ ಇದೇ ಒಂದು ಕಾರ್ಖಾನೆಯನ್ನು ಅವ್ರು ಹಾಕಿದ್ರಪ್ಪ ಅಂತಂದ್ರೆ ಅದ್ರದ್ದು ಏನು ಒಂದು ಕಲ್ಮಶ ಏನು ಹೊರಗೆ ಬರ್ತೈತಲ್ಲ, ವೇಸ್ಟೇಜ್ ಹೊರಗೆ ಬರ್ತೈತಲ್ಲ, ಅದು ನಮ್ಮ ಜಿಲ್ಲಾಕ್ಕೂ ವ್ಯಾಪಿಸುತ್ತಲ್ಲ. ಅವಾಗ ನೀವು ಬಾಡಿ ಕಟ್ರಿ ಅನ್ನಕ್ಕೆ ಬರ್ತೈತಲ್ಲ.
ಇವು ಎಲ್ಲ ಗೊಂದಲಗಳನ್ನು ನಾವು ನಿವಾರಿಸ್ಕೋಬೇಕಾಯ್ತಂದ್ರೆ ಇಲ್ಲೇ ಸಾಕಷ್ಟು ಇನ್ನೂ ಚರ್ಚೆಗಳು ಆಗಬೇಕು, ವಿಶ್ಲೇಷಣೆ ಆಗಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಪ್ರತಿಭಟನಾಕಾರರಾಗ್ಬೋದು, ಅಥವಾ ಅಜ್ಜಾರ ಕಡೆಯಿಂದ ಅಥವಾ ಮಠದಿಂದ ಕೆಲವೊಂದಿಷ್ಟು ಲೆಟರಿಂಗೂ ಹೋಗ್ಬೋದು. ಅಂದ್ರೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದವರು ಮಲಿನ ಆಗದಿರೋದಕ್ಕೆ ಏನೆಲ್ಲ ಅವರು ಮುನ್ನೆಚ್ಚರಿಕೆಯನ್ನು ತಗೋಬೋದು ಅನ್ನೋದನ್ನು ಕಂಪನಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತಾವಲ್ಲ ಅವಕ್ಕೆಲ್ಲ ಅದು ಜವಾಬ್ದಾರಿ ಹೊರತೈತಿ. ಅದಕ್ಕೆ ಸಮಿತಿ ಒಂದು ಮಾಡ್ಬೋದು, ಮತ್ತು ಟ್ರಿಬ್ಯುನಲ್ ಐತಿ. ಅದು ಅಲ್ಲದೆ ಇನ್ನೊಂದೂ ಸಮಿತಿನ ರಚನೆ ಮಾಡಬಹುದು ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಆಸಕ್ತಿ ವಹಿಸಿ ಎಷ್ಟರ ಮಟ್ಟಿಗೆ ನಾಳೆ ಪರಿಸರ ಮಾಲಿನ್ಯ ಆಗುತ್ತಾ ಅಥವಾ ಇಲ್ಲ. ಇದ್ರ ಜೊತೆಗೆ ಇರೋ ಒಂದು 18 ಏನು ಕಾರ್ಖಾನೆಗಳು ಅದಾವಲ್ಲ, ಬೇರೆ ಬೇರೆ ಕಾರ್ಖಾನೆಗಳು ಅದಾವಲ್ಲ, ಇವರು ಹೊಸ ತಂತ್ರಜ್ಞಾನ ಅಳವಡಿಸ್ಕೊಂಡಾರ ಅಥವಾ ಇಲ್ಲ. ಅಳವಡಿಸ್ಕೊಂಡಿದ್ರಂತಂದ್ರೆ ಅದರಿಂದ ಸೂಸೋ ಕೆಲವೊಂದಿಷ್ಟು ವಿಷಕಾರಿ ಪ್ರಮಾಣ ಕಡಿಮೆ ಆಗಿತ್ತೋ ಇಲ್ಲೋ. ಕಡಿಮೆ ಆಗಿತ್ತಂದ್ರೆ ಸರಿ ಗಣಿಗಾರಿಕೆನೋ ಅಥವಾ ಥರ್ಮಲ್ಲೋ ಇನ್ನೊಂದು ಮತ್ತೊಂದು ಮಾಡೋಕ್ಕೆ ಅವಕಾಶ ಕೊಡಬೇಕು. ಕಡಿಮೆ ಆಗಿದ್ದಿಲ್ಲಪ್ಪ ಅಂತಂದ್ರೆ ಅವನ್ನ ಮುಚ್ಚಿಸೋ ಪ್ರಯತ್ನ ಮಾಡಬೇಕು, ಅಥವಾ ಅವರು ಹೊಸ ತಂತ್ರಜ್ಞಾನನ ಬಳಸಿ ಹೊರಸೂಸೋ ವಿಷಾನ ಕಡಿಮೆ ಪ್ರಮಾಣದೊಳಗೆ ಸೂಸಬೇಕಾಗುತ್ತೆ. ಪರಿಸರ ಮಾಲಿನ್ಯ ಆಗೋದನ್ನು ತಡೆಯೋದು ಒಳ್ಳೆಯದಲ್ಲ. ಎಲ್ಲ ಫ್ಯಾಕ್ಟ್ರಿದು ಎಲ್ಲ ಕಾರ್ಖಾನೆದ ವಿಚಾರವಾಗಿ ಹೇಳಕತ್ತೀನಿ ನಾನು. ಇಲ್ಲೇನಾಗುತ್ತೆ, ಬಲ್ಡೋಟ ಅದು ಒಂದೇ ಕಾಣಕತ್ತೈತೆ ಅಂದಮೇಲೆ ಬೇರೆಯವರು ಗಣಿಗಾರಿಕೆ ಮಾಡಾಕತ್ತಾರಲ್ಲ, ಇವ್ರಿಗೂ ಅನ್ವಯಿಸ್ಬೇಕಲ್ಲ ಎಲ್ಲ ಕಾನೂನು ಕಟ್ಟಡಗಳು. ಬಲ್ಡೋಟಾಗೂ ಕಾನೂನು ಅದಾವು, ಬೇರೆ ಕಾರ್ಖಾನೆಗೂ ಕಾನೂನು ಅದಾವು. ಕಾನೂನು ಅಂದಮೇಲೆ ಎಲ್ಲ ಕಾರ್ಖಾನೆಗಳಿಗೂ ಒಂದೇ ಕಾನೂನು ಇರಬೇಕು. ಯಾರು ಪರಿಸರ ಸಂರಕ್ಷಣೆ ಮಾಡ್ತೀನಂತ ಹೋಗ್ತಾರ ಅವ್ರಿಗೆ ನೀವು ಪರವಾನಗಿ ಕೊಡಿಸೋ ವಿಚಾರ ಮಾಡಿರಿ. ಯಾರು ಪರಿಸರ ಸಂರಕ್ಷಣೆ ಮಾಡಲ್ಲ ಅಂತಾರೆ ಅವರು ರದ್ದು ಮಾಡಿಸ್ರಿ. ಯಾಕಂತಂದ್ರೆ ಇಲ್ಲೇ ಮತ್ತೆ ನಮಗೆ ನೌಕರಿ, ಕೆಲಸ, ಜೀವನ, ಉಪಜೀವನ ಅನ್ನೋದನ್ನು ಬಂದ ಬರ್ತೈತಿ. ಯಾವ ಎಲ್ಲ ಕಾರ್ಖಾನೆಗಳು ತಾವು ಏನು ವಿಷಯನ ಸೂಸ್ತಾವಲ್ಲ ಹೊರಗೆ, ಅದನ್ನು ಮಲಿನತೆಯನ್ನು ಕಡಿಮೆ ಮಾಡೋ ಪ್ರಯತ್ನ ಮಾಡಿದ್ರೆ ಮಾತ್ರ ಅದು ಸೊಲ್ಯೂಷನ್ ಅಂತ ಅನಿಸುತ್ತೆ. ಆದ್ರೆ ಎಲ್ಲ ಕಂಪ್ನಿಗಳು ಇಲ್ಲಿಂದ ನಾವು ಕಳಿಸಿದ್ದು ಅಂದ್ರೆ, ಸ್ಥಳೀಯ ಶಾಸಕ ರಾಘವೇಂದ್ರ ಹಿಟ್ನಾಳವ್ರು ಹೇಳ್ದಂಗೆ ಇಲ್ಲಿಂದ ಎಲ್ಲ ಕಾರ್ಖಾನೆಗಳು ಹೊರಗೆ ಕಳಿಸಿದ್ದು ಅಂದ್ರೆ ನಾಳೆ ಮತ್ತೆ ಮುಂದೆ ಬೇರೆ ಕಡೆ ಸಂದೇಶ ಹೋಗುತ್ತೆ. ಇನ್ವೆಸ್ಟ್ ಕರ್ನಾಟಕ ಅಂಥೇಳಿ ಇವರ ಅಂತಾರ, ಮತ್ತು ನಾವು ಬಂದು ಅಂದ್ರೆ ಮೂಲ ಸೌಕರ್ಯ ಕೊಡ್ತೀವಿ ಅಂಥೇಳಿ ನಮಗೆ ಕರೆಸಿದ ಮೇಲೆ ಇನ್ವೆಸ್ಟ್ಮೆಂಟ್ ಆದಮೇಲೆ ಮತ್ತೆ ನಮಗೆ ಪ್ರತಿಭಟನೆ ಇನ್ನೊಂದು ಮತ್ತೊಂದನ್ನು ಬಿಸಿ ಮುಟ್ಟಿಸ್ತಾರೆ. ಸೊ ಕರ್ನಾಟಕಕ್ಕೆ ಹೋಗೋದು ಬೇಡ ಅಂತಂದಾಗ ಏನು ಮಾಡಬೇಕು? ಆಮೇಲೆ ಎಲ್ಲ ಮಿಂಚಿದ ಮೇಲೆ ನಮಗೆ ಕೆಲಸ ಕೊಡ್ರಂತ ಇನ್ವೆಸ್ಟ್ ಕರ್ನಾಟಕ, ಮೇಕ್ ಇನ್ ಇಂಡಿಯಾ ಅಂತ ಹೋದ್ರೆ ಆಗುತ್ತಾನು? ಎಲ್ಲ ಕಡೆ ಹಂಗಂತೇಳಿ ನಾನು ಪರಿಸರದ್ದು ವಿರುದ್ಧ ಮಾತಾಡಕತ್ತೀನಿ, ಪರ ಮಾತಾಡಕತ್ತೀನಿ ಅಂತಲ್ಲ. ಪರಿಸರನೂ ಉಳಿಸ್ಬೇಕು, ಕೆಲಸನೂ ಹುಟ್ಟಬೇಕು, ಜೀವನನೂ ಉಪಜೀವನನೂ ನಡಿಬೇಕು ಅಂತಂದಾಗ ಅಷ್ಟಲ್ದೇ ಇನ್ನೊಂದು ಸೈಡ್ ಒಂದು ಥಿಂಕ್ ಮಾಡಬೇಕಾಗುತ್ತಾ. ಏನು ಬಲ್ಡೋಟ ಹೆಚ್ಚು ಕಡಿಮೆ 54,000 ಕೋಟಿ ಅಂದಾಜು ವೆಚ್ಚ ಮಾಡೈತಂತ ಹೇಳಿದ್ವಲ್ಲ, ನಾಳೆ ಇದು ಕಾನೂನು ಪ್ರಕ್ರಿಯೆ ಚಾಲೂ ಆಗಲ್ಲ ಅಂತ ಹೆಂಗೆ ಅಂತೀರಿ ನೀವು? ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿವಿ ನಾವು ಇಷ್ಟೆಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಮೊದಲು ಪ್ರತಿಭಟನೆ ಮಾಡಿದ್ರೆ ನಾವು ಇಲ್ಲಿ ಬರ್ತಿರಲಿಲ್ಲ, ಭೂಮಿನ ನಾವು ಸ್ವಾಧೀನಕ್ಕೆ ತಗೊಳ್ತಿರ್ಲಿಲ್ಲ. ಈಗ ಎಲ್ಲ ಪ್ರಕ್ರಿಯೆ ಆದಮೇಲೆ ಬ್ಯಾಡ ಅಂದಾಗ ಇದಕ್ಕೆ ಕಾರಣಕರ್ತರು ಯಾರು? ರಾಜ್ಯ ಸರ್ಕಾರನೋ ಕೇಂದ್ರ ಸರ್ಕಾರನೋ? ಹಾಗಾದ್ರೆ ಕೇಂದ್ರ ಸರ್ಕಾರದಿಂದ ಅನುಮತಿ ತಗೊಂಡು ರಾಜ್ಯ ಸರ್ಕಾರದಿಂದ ಅನುಮತಿ ತಗೊಂಡು ಬರಬೇಕಲ್ಲ. ಪ್ರತಿಯೊಂದು ಮಲಿನದ ಬಗ್ಗೆ ಅವರು NOC ತಗೊಂಡ ಹೊರಗೆ ಬರಬೇಕಾಗತ್ತೆ. ಎಷ್ಟು ಅದಾವ ಅಷ್ಟು ದಾಟ್ಕೊಂಡು ಬಂದಿರ್ತಾರೆ. ಒಟ್ಟಾರೆಯಾಗಿ ಹೇಳೋದು ಏನು ಅಂತಂದ್ರೆ, ಇದನ್ನು ಇನ್ನೂ ಸಾಕಷ್ಟು ಚರ್ಚೆ ಆಗಲಿ, ಟ್ರಿಬ್ಯುನಲ್ ಐತಿ, ಆಮೇಲೆ ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಸಮಿತಿ ರಚನೆ ಮಾಡಲಿ. ಈ ಸಮಿತಿನ ಫಾರ್ಮ್ ಮಾಡಿ ಅದನ್ನು ಅಲ್ಲಿ ಹೋಗಿ ಅದರದ್ದು ಒಂದು ರಿಪೋರ್ಟ್ ತರಿಸ್ಕೊಂಡು ಇದಕ್ಕೆ ಸಮನ್ವಯ ತರೋದು ಭಾಳ ಮುಖ್ಯ ಅಂತ ಇಲ್ಲಿ ಅನ್ಸಾಕತೈತಿ. ಆದ್ರೆ ನಮಗೆ ಏನು ಅನ್ಸಾಕತೈತಿ ಅನ್ನೋದನ್ನು ನಾವು ಮುಕ್ತವಾಗಿ ಮಾತಾಡಿರೋ ಥರ ನಿಮ್ಮ ಮನಸ್ಸೊಳಗೂ ಈ ಥರ ಸಂಶಯಗಳು ಅಥವಾ ಅಭಿಪ್ರಾಯಗಳು ಇದ್ದರೂ ಇರ್ತಾವೆ. ಅದನ್ನು ಮುಕ್ತವಾಗಿ ಹಂಚಿಕೊಳ್ಳ್ರಿ. ಇದರ ಬಗ್ಗೆ ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯ ಇತ್ತಪ್ಪ ಅಂತಂದ್ರೆ ಕೂಲಂಕುಷವಾಗಿ ಅನಿಸಿಕೆ ಅಭಿಪ್ರಾಯನ ವ್ಯಕ್ತಪಡಿಸ್ರಿ. ಆರೋಗ್ಯಕರವಾದ ಚರ್ಚೆ ಇರಬೇಕು. ಇಡೀ ಕೊಪ್ಪಳ ಜಿಲ್ಲೆ ಆರೋಗ್ಯಕರವಾಗಿ ಮುಂದುವರಿಲಿ ಅಂತ ಹೇಳ್ತಾ ಇವತ್ತಿನ ಒಂದು ಸುದ್ದಿ ವಿಶ್ಲೇಷಣೆ ಮುಗಿಸಾಕತ್ತೀವಿ.